ದಂತಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ? ನಾವು ನಂಬುವ ದೈವ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನ ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜಿರ್ಲಿ. ಅಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರ ರೂಪಿ ಗುಳಿಗ. ಈ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಬೇರೆ ರಾಜ್ಯದ ರಾಜನಿಗೆ ನೆಮ್ಮದಿ ಮತ್ತು ಶಾಂತಿ ಇರಲಿಲ್ಲ. ಇದರ ಪರಿಹಾರಕ್ಕಾಗಿ ಅವರು ಒಬ್ಬ ಋಷಿಮುನಿಯ ಸಲಹೆ ಪಡೆದರು. ಆಗ ಆ ಋಷಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆ ರಾಜನಿಗೂ ರಾಜ್ಯಕ್ಕೂ ಶಾಂತಿ, ಸಮೃದ್ಧಿ ಮತ್ತು ಕ್ಷೇಮ ಲಭಿಸುತ್ತದೆ ಎಂದು ಸಲಹೆ ನೀಡಿದಾಗ ಆ ಕ್ಷಣದಿಂದಲೇ ರಾಜನ ದೃಷ್ಟಿ ಈಶ್ವರನ ಹೂದೋಟದ ಕಡೆಗೆ ತಿರುಗಿತು. ಅರಸರೇ, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಬೇಕಾಗಿದ್ದ ಈಶ್ವರನ ಲಿಂಗ ಬಿರುಕು ಬಿಟ್ಟಿದೆ. ನೀವು ಈಶ್ವರ ದೇವರ ಗಣಗಳಿಗೆ ಅಪಮಾನ ಮಾಡಿರುವಾಗ ಅವ ನೀವು ಕಟ್ಟಿಸಿದ ಗುಡಿಯೊಳಗೆ ಕೂರ್ಲಿಕ್ಕೆ ಹೋಗ್ತಾನ? ಇಲ್ಲಿ ಒಡೆದಿರುವುದು ಕಲ್ಲಲ್ಲ, ಅವನ ಮನಸ್ಸು. ಇದನ್ನ ಹೇಗೆ ಸರಿ ಮಾಡುದು? ಅವನು ಸಂತೃಪ್ತನಾಗುವವರೆಗೂ ಬ್ರಹ್ಮಕಲಶ ಆಗಲಿಕ್ಕೆ ಬಿಡೋದಿಲ್ಲ. ನಿಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ ಉಂಟು. ಬೆಳಕು ಸಿಗ್ತದೆ ಅಂತ ಮಿಂಚೋಳದಿಂದ ಹೋಗ್ಬೇಡಿ, ದಾರಿ ತಪ್ತೇನೆ. ನಮಗೆ ಹೆಂಗಸ ಮಕ್ಕಳನ್ನ ಕೊಂದ ಅಭ್ಯಾಸ ಇಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಅದನ್ನ ಮಾಡಬೇಕಾಗ್ತದೆ. ದಯವಿಟ್ಟು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮಿಂದ ನಿಮ್ಗೆ ತುಂಬಾ ನೋವಾಗಿದೆ ಅಂತ ಗೊತ್ತುಂಟು, ಆದ್ರೆ ನಾವು ಸಹ ನಿಮ್ಮಷ್ಟೇ ಕಳ್ಕೊಂಡಿದ್ದೇವೆ. ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಹೋಗಿ. ಅದಕ್ಕೆ ಇಲ್ಲಿಗೆ ಬಂದದ್ದು. ಯಾವ ಶಕ್ತಿಗಳಿಗೆ ನಮ್ಮಿಂದ ಅಪಚಾರ ಆಗಿದೆಯಾ, ಅದಕ್ಕೆ ಈಶ್ವರನ ಅಂಗಳದಲ್ಲಿ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಂತಿದ್ದೇವೆ. ನಮ್ಮ ದೈವಕ್ಕೆ ಜಾಗ ಕೊಟ್ಟಿಗೆ ನೀವ್ಯಾರು? ದೈವ ನಮ್ಗೆ ಕೊಟ್ಟ ಜಾಗದಲ್ಲಿ ನಾವಿರು. ಸ್ವಾರ್ಥಿಗಳಾಗಬೇಡಿ. ನಾವೆಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ದಯವಿಟ್ಟು ಅನುಮತಿ ಕೊಡಿ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವ್ ಹೇಳ್ತಿರೋದಾ, ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? ಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿದಾರಿ.
ದೈವಗಳನ್ನ ಯಾರೋ ಬಂಧಿಸಿದ್ದಾರೆ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವ್ ಹೇಳ್ತಿರೋದಾ ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? ಈಶ್ವರನ ಹೂದೋಟ. ಕಾಡಿನ ಶಕ್ತಿಗಳಿಗೆ ಹೆದರಿ ಇಷ್ಟು ವರ್ಷಗಳಾದ ಯುದ್ಧ ಬೇಡ ಅಂತ ಕೂತಿದ್ದೆ. ಕನಕಾವತಿ, ಕಾಂತಾರ ನಮ್ಮದಾಗ್ಬೇಕು. ಅವರ ದೈವದ ಕಲ್ಲು ನಮ್ಮ ಅರಮನೆಗೆ ಮೆಟ್ಟಿಲಾಗ್ಬೇಕು. ಶಿವಗಣ ಮಿತ್ರ ಮಾಯನೋ ಕೊಡುತ್ತು ಇತರ ದೇವರೋ ಜಾತಿ ಹತ್ತು ಮಿತ್ತಿರೆ ಬಂದರೆ ಬೆರೆ. ಮೈಯೆಲ್ಲ ಮಸಿ ಹಚ್ಚಿಕೊಂಡು ತುಕ್ಕು ಹಿಡ್ದ ತ್ರಿಶೂಲ ಹಿಡ್ಕೊಂಡು ಕೂಡ್ಲೆ ನೀನು ಈಶ್ವರನ ಗಣ ಆಗುದಿಲ್ಲ. ನಿನ್ನ ಮುಂದೆ ನಿಂತಿರೋದು ಸೃಷ್ಟಿಯ ಮೂಲ ಹೆಣ್ಣು. ಧೈರ್ಯ ಇದ್ರೆ ಮುಟ್ಟಿ ನೋಡು ಬಾ. ಅಪಚಾರ ಮಾಡ್ತೀನಿ ನನ್ನ ಮುಟ್ಟು ಯಾರತ್ತೆ ನಿನ್ನ ಸಂಹಾರ ಬೋಲಾದ್ ಉಲ್ಲಾಯನ ಅನ್ನೋದಕ್ಕೊಂದು ಅಪ್ಪ ಸಂಖ್ಯೆ ಬಾರ ಗಾಳಿಭದ್ರ ಕುಮಾರನ ಮಗಳು ಎನ್ನತ್ತಗೆ ಬರಂದುಲ್ಲ. ಕೇಳದುಂಡ ಬೆರಳೆ ಬೆಳಕಲ್ಲಿ ಕಣ್ಣು ಮುಂದೆ ಇರೋದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ಉಳಿಯೋದು ಎಲ್ಲ ತೋರಿಸೋ ಬೆಳಕು ಕಾಣ್ತದ.
ಸೌಂದರ್ಯ